ಆಮ್, ಇವಾಗ ಪೋಕರ್ ಹೆಂಗೆ ಆಡೋದು ಅಂತ ಹೇಳ್ಕೊಡ್ತೀನಿ. 4 ಜನರದ್ದು ಸೆಟಪ್ ಮಾಡಿದ್ದೀನಿ ಇಲ್ಲಿ, ಈಕ್ವಲಾಗಿ ಡಿವೈಡ್ ಮಾಡಿ. ನಾನು ಡೀಲರ್ ಆಗಿರ್ತೀನಿ. ಒಬ್ಬ ಡೀಲರ್ ಇರಬೇಕು, ಇಲ್ಲ ಅಂದರೆ ಒಬ್ಬ ಪ್ಲೇಯರ್ ಆಗ್ಬೋದು, ಹೆಂಗಾದ್ರೂ ಮಾಡ್ಬೋದು. ಡೀಲರು ಲೆಫ್ಟ್ ಸೈಡ್ ಯಾರಿರ್ತಾನೆ ಅವ್ನು ಸ್ಮಾಲ್ ಬ್ಲೈಂಡು, ಪಕ್ಕದಲ್ಲಿ ಬಿಗ್ ಬ್ಲೈಂಡು. ಇದು ಪಾಟು, ಸುಮ್ಮನೆ ಪಾಟ್ಗೆ ಒಂದಿಟ್ಟಿದ್ದೀನಿ. ಫಸ್ಟು ಡೀಲರು ನಾನು ಆಲ್ರೆಡಿ ಶಫಲ್ ಮಾಡಿಟ್ಟಿದ್ದೀನಿ. ಎಲ್ಲರಿಗೂ 2 ಕಾರ್ಡ್ ಕೊಡ್ತಾನೆ, ಒಂದೇ ಸತಿ ಕೊಡಬಾರ್ದು, ಇಲ್ಲಾಂದರೆ ಅದು ವಿನ್ನಿಂಗ್ ಚಾನ್ಸಸ್ ಜಾಸ್ತಿ ಆಗೋಗ್ತದೆ. 4 ಜನ 2 ಕಾರ್ಡ್ ಕೊಡ್ತಾನೆ. ಫಸ್ಟು ಎಲ್ಲರೂ ಅವ್ರವ್ರ ಕಾರ್ಡ್ ನೋಡ್ತಾರೆ. 10-5 ಅಂದರೆ 10-5 ನಾಟ್ ಬ್ಯಾಡ್, ಗುಡ್ಡು ಅಲ್ಲ, ಏನಿಲ್ಲ. 8-9 ಅದು ರ್ಯಾಂಕಿಂಗ್ ಗೊತ್ತಿದ್ರೆ ಒಳ್ಳೆಯದು. 2-8 ಯಾರಿಗೂ ಏನು ಬಂದಿಲ್ವಲ್ಲ. 3-5 ಯಾರಿಗೂ ಏನೂ ಅಷ್ಟು ಚೆನ್ನಾಗಿ ಬಂದಿಲ್ಲ ಫಸ್ಟ್ ಟೈಮ್ಗೆ. ಡೀಲರು ಫಸ್ಟ್ ರೌಂಡಲ್ಲಿ ಎಲ್ಲರೂ ಅವ್ರವ್ರ ಕಾರ್ಡ್ಸ್ ನೋಡ್ಬಿಟ್ಟು ಬೆಟ್ ಮಾಡ್ತಾರೆ. ಅಂದರೆ ಆಲ್ರೆಡಿ ಫಿಕ್ಸ್ ಮಾಡಿರ್ತೀವಿ. ಡೀಲರ್ ಲೆಫ್ಟಲ್ಲಿ ಯಾರಿರ್ತಾನೆ ಸ್ಮಾಲ್ ಬ್ಲೈಂಡು, ಅವನು ಒಂದು ಹಾಕ್ತಾನೆ, ಅದ್ರ ಡಬ್ಬಲ್ಲು ಬಿಗ್ ಬ್ಲೈಂಡ್ ಹಾಕಬೇಕು. ನೆಕ್ಸ್ಟು ಇವನ ಹತ್ರ ಥರ್ಡ್ ಪ್ಲೇಯರ್ ಹತ್ರ 3 ಆಪ್ಷನ್ ಇರುತ್ತೆ. ಒಂದು ಫೋಲ್ಡ್ ಮಾಡ್ಬೋದು, ಅವ್ನ ಕಾರ್ಡ್ ಅವ್ನಿಗೆ ಇಷ್ಟ ಆಗಲಿಲ್ಲ ಅಂದರೆ ಫೋಲ್ಡ್ ಮಾಡ್ಬೋದು. ಇಲ್ಲ ಅಂದರೆ ಇವ್ನಿಗೆ ಮ್ಯಾಚ್ ಮಾಡ್ಬೋದು, ಅಂದರೆ ಕಾಲ್ ಮಾಡೋದು. ಇಲ್ಲಾಂದರೆ ರೇಸ್ ಮಾಡ್ಬೋದು. ಅವ್ನ ಕಾರ್ಡ್ಸ್ ಚೆನ್ನಾಗೈತೆ, ನಾನು ಗೆಲ್ಬೋದು, ಚಾನ್ಸಸ್ ಐತೆ ಅನಿಸಿದ್ರೆ ರೇಸ್ ಮಾಡ್ಬೋದು. ಸದ್ಯಕ್ಕೆ ಅರ್ಥ ಆಗ ಕಾಲ್ ಮಾಡಿರ್ತೀನಿ. ಇವನು ಕಾಲ್ ಮಾಡ್ತಾನೆ. ಆವಾಗ ಇವನು ಸ್ಮಾಲ್ ಬ್ಲೈಂಡು ಮ್ಯಾಚ್ ಮಾಡಬೇಕು. ಅಂದರೆ ಎಲ್ಲರದ್ದು ದುಡ್ಡು ಮ್ಯಾಚ್ ಆಗಬೇಕು. ಮ್ಯಾಚ್ ಆದರೆ ಮಾತ್ರ ನೆಕ್ಸ್ಟ್ ರೌಂಡ್ ಹೋಗೋದು. ಮ್ಯಾಚ್ ಆದ ತಕ್ಷಣ ಎಲ್ಲರೂ ಪಾಟ್ಗೆ ಹಾಕ್ತಾರೆ. ಪಾಟಲ್ಲಿ ಇಷ್ಟ ಐತಿ. ಇವಾಗ ಡೀಲರು ಫಸ್ಟು ಕಮ್ಯುನಿಟಿ ಕಾರ್ಡ್ ತೆಗಿತಾನೆ. ಆ್ಯಕ್ಚುಲಿ ಹಿಂಗಲ್ಲ, ಒಂದು ಕೈಯಲ್ಲಿ ಮಾಡ್ತೀನಿ, ಅದಕ್ಕೆ ಮಾಡ್ತೀನಿ. ಹಿಂಗೆ ಎಷ್ಟೈತೆ ಅಷ್ಟು ಶಫಲ್ ಆಗಲಿ ಅಂತ. ಇದು 3 ತೆಗಿತಾನೆ. ಒಂದು ಆಪೋಸಿಟ್ ಬಿಡ್ತೀನಿ ಡೆಕ್ಕಲ್ಲಿ. ಈ 3 ಕಾರ್ಡ್ನ ಫಸ್ಟ್ ಕಮ್ಯುನಿಟಿ ಕಾರ್ಡ್ನ ತೆಗಿತಾನೆ. 10-9-5 ಬರೀ ನಂಬರ್ಸ್ ಬಂದೈತೆ. ಕಿಂಗ್, ಕ್ವೀನ್, ಜಾಕ್ ಯಾರಿಗೂ ಬಂದಿಲ್ಲ. ಇವಾಗ ಎಲ್ಲರೂ ನೋಡ್ತಾರೆ, ಅವ್ರವ್ರ ಕಾರ್ಡ್ಸ್ ನೋಡ್ತಾರೆ. 10-5 ಓಕೆ. ಡಬಲ್ ಪೇರ್ ಆಗೋಯ್ತೈತಿ. ಒಂದು ಡಬಲ್ ಪೇರ್ ಅಂದರೆ ಆ್ಯಕ್ಚುಲಿ ಅಲ್ಲೇ ಇವನು ಓಕೆ ಚೆನ್ನಾಗಿ ಬಂದೈತೆ, 2 ಪೇರು ನಾನು ಮಾಡ್ಬೋದು, ರೇಸು ಗೆಲ್ಲೋ ಚಾನ್ಸಸ್ ಐತೆ ಅಂತ ಇವನು ಫಸ್ಟ್ ಪ್ಲೇಯರು ಮಾಡ್ಬೋದು. ಇವನು ನೋಡೋದ ಇವನು ಏನು ಬಂದೈತು. 8-9 ಓಕೆ, ಒಂದು ಪೇರ್ ಬಂದೈತೆ. ಒಂದು ಪೇರು 8-9-10 ಒಂದು ಪೇರ್ ಬಂದೈತೆ. ಒಂದು ಪೇರ್ ಅಂದರೆ ಇವನು ಅದು ಅವ್ನಿಗೆ ಬಿಟ್ಟಿದ್ದು ನೋಡ್ಬೋದು. ಒಂದೊಂದು ಸತಿ ಯಾರಿಗೂ ಒಂದು ಪೇರು ಬರೋಲ್ಲ, ಒಂದು ಪೇರ್ ಅವನೇ ವಿನ್ ಆಗ್ಬೋದು. ಅದು ಅವ್ನಿಗೆ ಬಿಟ್ಟಿದ್ದು. ಅವನು ಇವಾಗ ರೇಸ್ ಮಾಡ್ಬೋದು, ಅಂದರೆ ಅಟ್ಲೀಸ್ಟ್ ಕಾಲ್ ಆದರೂ ಮಾಡ್ತಾನೆ. ಫಸ್ಟೇ ರೇಸ್ ಮಾಡಿಬಿಟ್ರೆ ಒಂಚೂರು ಡೌಟ್ ಬರ್ಬೋದು, ಚೆನ್ನಾಗಿರೋ ಕಾರ್ಡ್ ಬಂದೈತೆ ಅಂತ ಎಲ್ಲರೂ ಎಕ್ಸಿಟ್ ಮಾಡಿಬಿಟ್ರೆ ನಿಮಗೆ ಜಾಸ್ತಿ ದುಡ್ಡು ಬರಲ್ವಲ್ಲ. 2-8 ಓಕೆ. ಆ್ಯಕ್ಚುಲಿ ಇವನಿಗೆ ಫ್ಲಶ್ ಬರ್ಬೋದು, ಯಾಕಂದರೆ ಆಲ್ರೆಡಿ 3 ಬಂದೈತೆ ಸ್ಪೇಡ್ಸು. ಇವನಿಗೊಂದು ಸ್ಪೇಡ್ ಬಂದೈತೆ 8. ಇನ್ನೊಂದು 2ಅಲ್ಲಿ 1 ಬಂದರೂ ಫ್ಲಶ್ ಆಗೋಯ್ತದೆ. ಫ್ಲಶ್ ಅಂದರೆ ಫುಲ್ ಹೌಸ್ ಕೆಳಗಡೆ ಬರೋದೆ ಫ್ಲಶ್ಶು. ಓಕೆ, ಇವಂದು ಆ್ಯಕ್ಚುಲಿ 2 ಪೇರ್ಸ್ಗಿಂತ ಚೆನ್ನಾಗೈತೆ ಇವೊಂದು. ಓಹೋ, ಬರೀ ನಂಬರ್ಸ್ ಬಂದರೂ ಚೆನ್ನಾಗಿ ಬಂದೈತೆ. 3-5 ಇವನು ಬರೀ 1 ಪೇರ್ ಆಗೈತಿ ಇವಂದು. ಇವನು ಮಾಡ್ಬೋದು. 1 ಪೇರ್ ಮಾರೋದು ಒಂದೊಂದು ಸತಿ ಯಾರಿಗೂ 1 ಪೇರು ಬಂದಿರಲ್ಲ, ಹೇಳಿದ್ನಲ್ಲ. ಇವ್ನಿಗೆ ಆ್ಯಕ್ಚುಲಿ 2 ಪೇರ್ಸ್ ಬಂದೈತಲ್ಲ ಇವನು ಒಂದೇ ಸತಿ ಜೋಶಲ್ಲಿ ಹಾಕ್ತಾನೆ. ತಗೊಳಪ್ಪ 150. ಅಂದರೆ ಇವಾಗ ಬೇರೆಯವರು ಮಾಡಬೇಕಂದ್ರೆ 150 ಮಾಡಬೇಕು, ಮ್ಯಾಚ್ ಮಾಡಬೇಕು. ಇಲ್ಲಲ್ಲ, ಇಲ್ಲಿ ಇಡ್ತಾನೆ 150 ಇಡ್ತಾನೆ. ಇವನಿಗೂ ಚೆನ್ನಾಗಿ ಬಂದೈತಲ್ಲ, 1 ಪೇರ್ ಬಂದೈತಲ್ಲ. ಇವನು ನೋಡ್ತಾನೆ 1 ಪೇರ್ ಬಂದೈತೆ, ಯಾರು ಗೊತ್ತು ಇನ್ನೊಂದು ಪೇರ್ ಬಂದುಬಿಡ್ಬೋದು. ಇನ್ನೂ 2 ಕಾರ್ಡ್ ತೆಗಿತೀನಿ ನೆಕ್ಸ್ಟ್ ರೌಂಡು ಅಂತ. ಇನ್ನೊಂದು ಇವನು ಮ್ಯಾಚ್ ಮಾಡ್ತಾನೆ, 3 ಹಾಕ್ತಾನೆ. ಇವನಿಗೇನು ಬಂದಿತ್ತು 2-8. ಇವನಿಗೇನು ಮ್ಯಾಚೇ ಆಗಲಿಲ್ಲ. ಏನು ಮ್ಯಾಚ್ ಆಗಲಿಲ್ಲ ಅಂದರೆ ಇವನು ಫ್ಲಶ್ ಬರ್ಬೋದು, ಚಾನ್ಸಸ್ ಐತೆ, ಚಾನ್ಸಸ್ ತೊಗೋಬೋದು. ಇಲ್ಲ ನಂಗೆ ಯಾವುದೂ ಕಾರ್ಡ್ಸ್ ಬಂದಿಲ್ಲ, ಫೋಲ್ಡ್ ಮಾಡ್ತೀನಿ ಅಂದರೆ ಇವನು ಫೋಲ್ಡ್ ಮಾಡಿಬಿಡ್ತಾನೆ. ಫೋಲ್ಡ್ ಅಂದರೆ ಎಸ್ದು ಬಿಡ್ತಾನೆ ಕಾರ್ಡು.
ಡೀಲರ್ ಹತ್ರ ಎಸ್ಬಿಡ್ತಾನೆ ಫೋಲ್ಡು. ಅಂದರೆ ಇವಾಗ ಇವ್ನು ಹಾಕಿದ ದುಡ್ಡು ಹೋಯ್ತು, ಮತ್ತು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಹಾಕಿದ ದುಡ್ಡು ಹೋಯ್ತು ಅಷ್ಟೇ. ನೆಕ್ಸ್ಟ್ ಹಾಕೋದಿರಲ್ವಲ್ಲ ಆವಾಗ ಫೋಲ್ಡ್ ಮಾಡಿಬಿಡ್ತಾನೆ. ಇವನು 3-5 ಒಂದು ಪೇರ್ ಬಂದೈತೆ, ಹೋಗ್ಲಿ ಆಡದ, ಯಾರು ಗೊತ್ತು ಇನ್ನೊಂದು ಪೇರ್ ಬರ್ಬೋದು ಅಂತ ಇವನು ಮ್ಯಾಚ್ ಮಾಡ್ತಾನೆ. ಎಲ್ಲರೂ ಮ್ಯಾಚ್ ಮಾಡಿದ್ರು 150 ಮತ್ತೆ ಪಾಟ್ಗೆ ಹಾಕ್ತೀವಿ. ಡೀಲರು ಇನ್ನೊಂದು ಕಾರ್ಡ್ ತೆಗಿತಾನೆ. ಓಕೆ, ಏಸ್ ಬಂದೈತೆ. ಓಹೋ, ನೋಡೋಣ. ಏಸ್ಗೆ ಯಾರೂ ಬಂದಿಲ್ಲ. ಇವನು ಮಾಮೂಲಿ 2 ಪೇರು 1 ಪೇರ್ ಆಗೈತೆ. ಇವನು 2 ಪೇರ್ ಇರೋನು ಏಸ್ ಬಂತಲ್ವಾ, ನೋಡ್ತಾನೆ ಏಸು ಪಾಕೆಟ್ ಏಸಸ್ ಅಂದರೆ ಪೇರ್ ಆಫ್ ಏಸಸ್ ಆಗೋದ್ರೂ ಇವನೇ ಗೆಲ್ಲೋದಲ್ಲ. ಇವ್ನು 2 ಪೇರ್ ಬಂದೈತಲ್ಲ, ಪಾಕೆಟ್ ಏಸಸ್ ಪೇರ್ 1 ಪೇರ್ ಏಸ್ ಆದರೂ ಇವ್ನು 2 ಪೇರ್ಸ್ ಬಂದೈತೆ. 1 ಪೇರ್ ಮೇಲೆ ಬರೋ 2 ಪೇರು. ಓಕೆ, ಚಾನ್ಸಸ್ ಇಲ್ಲ ಏನೋ ಅಂತ ಇವನು ಇನ್ನೊಂದು ಸತಿ ಇನ್ನೊಂದು 100 ಹಾಕ್ತಾನೆ. ಫಸ್ಟು ಇವನು ನೋಡ್ತಾನೆ 1 ಪೇರ್ ಬಂದೈತೆ, ಇನ್ನೊಂದು ಏನೂ ಬಂದಿಲ್ವಲ್ಲ, 1 ಪೇರಲ್ಲಿ ಆಡ್ಬೋದಾ, ಏನು ಮಾಡೋದು ಅಂತ ಇವನು ಡೌಟಲ್ಲಿ ಇರ್ತಾನೆ. ಇವಾಗ ಸುಮ್ಮನೆ ಗೇಮ್ಗೋಸ್ಕರ ಮೋಸ್ಟ್ಲಿ ಫೋಲ್ಡ್ ಮಾಡಿಬಿಡ್ತಾರೆ. ಗೇಮ್ಗೋಸ್ಕರ ಹಾಕೋದ. ಇವನು ಆಲ್ರೆಡಿ ಫೋಲ್ಡ್ ಮಾಡವನೆ. ಇವನು 1 ಪೇರ್ ಬಂದೈತೆ, ಮ್ಯಾಚ್ ಮಾಡ್ತಾನೆ. ಎಲ್ಲರದು ಮ್ಯಾಚ್ ಆದಮೇಲೆ ಒಳಗೆ ಹಾಕ್ತೀವಿ ದುಡ್ಡು. ಆಲ್ರೆಡಿ ದುಡ್ಡು ಜಾಸ್ತಿ ಆಗೋಗೈತೆ. ಇನ್ನೊಂದು ಕಾರ್ಡ್, ಇವಾಗ ಫೈನಲ್ ರೌಂಡು, ಇನ್ನೊಂದು ಕಾರ್ಡ್ ತೆಗಿತಾನೆ ಡೀಲರು. 5 ಕಾರ್ಡ್ಸ್ ತೆಗಿತೀವಿ ಟೋಟಲು. ಇನ್ನೊಂದು ಕಾರ್ಡ್ ತೆಗಿತಾನೆ 7. ಇವ್ನು ಫೋಲ್ಡ್ ಮಾಡಿಬಿಟ್ನಲ್ಲ. ಇವ್ನು ಫೋಲ್ಡ್ ಮಾಡಿಲ್ಲ ಅಂದರೆ ಫ್ಲಶ್ ಬರ್ತಿತ್ತು. ಇವಂದು 4 ಸ್ಪೇಡ್ಸ್ ಬಂದೈತೆ, ಇನ್ನೊಂದು ಸ್ಪೇಡು ಫ್ಲಶ್ಶು ತುಂಬ ರೇರು. ಫ್ಲಶ್ ಬಂದರೆ ಮೋಸ್ಟ್ಲಿ ಅಂದರೆ ತುಂಬ ಹೈ ಬೆಟ್ ರೇಸ್ ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟ ಇವನು ಮಂಕು, ಏನು ಮಾಡೋಕ್ಕಾಗಲ್ಲ. ಇವಾಗ ನೋಡ್ಬಿಟ್ಟು ಅವನು ಅಯ್ಯೋ ಮಾಡ್ಬೋದಿತ್ತಲ್ಲ ಅನ್ಕೋತಾನೆ. ಇವನು 2 ಪೇರ್ಸ್ ಆಗಿತ್ತು. ಇವಂದು 8, 9, 10 5, 6, 7, 8, 9, 10 ಆಗ್ಬೋದು. ಯಾರು ಬಂದಿಲ್ವಲ್ಲ ಅಂದರೆ 6, 7, 8, 6, 8 ಬಂದಿದ್ದರೆ ಯಾರ್ದಾದ್ರೂ ಕ್ರೇಜಿ ಸ್ಟ್ರೇಟ್ ಆಯ್ತದೆ. ಆದರೂ ಫ್ಲಶ್ ಅಷ್ಟು ಆಗಲ್ಲ. ಆ 5 ಕಾರ್ಡ್ಸ್ ತೆಗ್ದಾದ್ಮೇಲೆ ಇನ್ನೊಂದು ರೌಂಡು ಬೆಟ್ ಮಾಡ್ತಾರೆ ಎಲ್ಲರೂ. ಇಲ್ಲಾಂದರೆ ಆ್ಯಕ್ಚುಲಿ ಚೆಕ್ಕು ಮಾಡ್ಬೋದು, ಅದು ಹೇಳೇ ಇಲ್ಲ ನಾನು. ಎಲ್ಲರೂ ಚೆಕ್ ಮಾಡಬೇಕು. ಆವಾಗ ಏನೂ ಬೆಟ್ ಹಾಕಲ್ಲ ರೌಂಡು, ಸುಮ್ಮನೆ ಇನ್ನೊಂದು ಕಾರ್ಡ್ ಓಪನ್ ಮಾಡ್ತೀವಿ. ಇವಾಗ ಎಲ್ಲರೂ ಆಲ್ರೆಡಿ ಸಿಕ್ಕಾಪಟ್ಟೆ ಬೆಟ್ ಮಾಡಿಬಿಟ್ಟವ್ರೆ. ಎಲ್ಲರೂ ಚೆಕ್ ಅಂದರೆ ಹಿಂಗೆ ಟೇಬಲಲ್ಲಿ ಹಿಂಗೆ ಹೊಡಿತಾರೆ ಎಲ್ಲರೂ. ಟೇಬಲ್ ಇಲ್ಲೇ ಇವಾಗ ಎಲ್ಲರೂ ಚೆಕ್ ಮಾಡ್ತಾರೆ ಅಂದ್ಕೊಳ್ಳೋದ ಇವಾಗ ಸುಮ್ಮನೆ. ಅಂದರೆ ಇನ್ನೊಂದು ಸಿನಾರಿಯೋ ಏನಂದರೆ ಇವ್ನು ಚೆಕ್ ಮಾಡ್ತಾನೆ. ಫಸ್ಟ್ ಅವ್ನು ಚೆಕ್ ಮಾಡ್ತಾನೆ. ಇವಾಗ ಸೆಕೆಂಡ್ ಅವ್ನು ರೇಸ್ ಮಾಡಿಬಿಟ್ಟ ಅನ್ಕೋ, ಅವಾಗ ಎಲ್ಲರೂ ರೇಸ್ ಮಾಡಲೇಬೇಕು, ಮ್ಯಾಚ್ ಆಗಲೇಬೇಕು ಬೋರ್ಡ್ ಮೇಲೆ ಎಲ್ಲರದು. ಆವಾಗ ಮಾತ್ರ ಕಂಟಿನ್ಯೂ ಮಾಡೋಕ್ಕಾಗೋದು. ಇವಾಗ ನೋಡೋದ ಈ ರೌಂಡ್ ಎಲ್ಲರೂ ಚೆಕ್ ಮಾಡಿದ್ರು, ನೋಡೋದ ಪಾಪ ರ್ಯಾಂಕಿಂಗ್ಸ್ ನೋಡೋದ. ಓಕೆ, ಇವ್ನು 2 ಪೇರ್ಸ್ ಬಂದು ಸ್ಟಾರ್ಟಿಂಗೇ 2 ಪೇರ್ಸ್ ಬಂದುಬಿಡ್ಬೇಕು. ಅದು ಒಂಥರ ಆ್ಯಕ್ಚುಲಿ ಹೈಯು 2 ಪೇರ್ಸ್ ಬಂದಿತ್ತು. ಇವನು ಜೋಶಲ್ಲಿ ಇದ್ನಲ್ಲ, ಇವನು ಏನು ಬಂದಿತ್ತು ಸೆಕೆಂಡ್ ಪೇರು. ಇವನು 1 ಪೇರ್ ಬಂದಿತ್ತು. ಅದೇ ಇವನು ಸೋತೋದ, 2 ಪೇರ್ಸ್ಗೆ ಸೋತೋದ. ಇವನು ಹೋದ ಮನೆಗೆ. ಅಂದರೆ ಕಾರ್ಡು ಹೋಯ್ತು, ಇವನು ಹಾಕಿದ ದುಡ್ಡೆಲ್ಲ ಹೋಯ್ತು. ಇವಂದು 3, 5 ಇವಂದು ಏನೂ ಆಗಿಲ್ಲ. 3, 5 ಏನೂ ಆಗಿಲ್ಲ. ಇವನು ಸೋತೋದ. ಫಸ್ಟ್ ಅವ್ನು 3rd ಪ್ಲೇಯರ್ ಅವನು ಫೋಲ್ಡ್ ಮಾಡಿಬಿಟ್ನಲ್ಲ, ಅವನದು ಫೋಲ್ಡ್ ಮಾಡಿಲ್ಲ ಅಂದರೆ ತೋರಿಸ್ತೀನಿ ಸಿನಾರಿಯೋ. ಅವನು ಇವಾಗ 3rd ಪ್ಲೇಯರ್ ಫೋಲ್ಡ್ ಮಾಡಿಲ್ಲ ಅಂದರೆ ಒಂದು ಫ್ಲಶ್ ಆಗೋಯ್ತು. 1, 2, 3, 4, ಇವನ ಹತ್ರ 5 ಕಾರ್ಡ್ ಸೇಮು ಫ್ಲಶ್ಶು. ಟಾಪ್ 4 ಇದು ಇಡೀ ಗೇಮಲ್ಲಿ. ಇವನಿದ್ರೆ ಇವನು 2 ಪೇರ್ಸ್ಗೂ ಹೊಡಿತಿದ್ದ ಇವನು. ಇವಾಗ 2 ಪೇರ್ಸ್ ಅವನು ವಿನ್ ಆದ. ಎಲ್ಲ ದುಡ್ಡು ಎಲ್ಲ ಎಳ್ಕೊತಾನೆ ಅವನು. 2 ಪೇರ್ಸ್ ರಿಚ್. ಇಷ್ಟೇ ಗೇಮು. ಇಷ್ಟು ಮಾಡಿದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು.